ಹೆಲೋ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತ ಸಖತ್ತಾಗಿದ್ದೀನಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೈಸೂರು ಬಸ್ ಸ್ಟಾಪ್ ಕಡೆಯಿಂದ. ನೋಡ್ಬೋದು ನೀವು, ಈಗ ನಾನು ಮೈಸೂರು ಬಸ್ ಸ್ಟಾಪಲ್ಲಿದ್ದೀನಿ. ಇವಾಗಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು, ಅದಕ್ಕೆ ಬಸ್ ಸ್ಟಾಪಿಗೆ ಬಂದಿದ್ದೀನಿ. ಬನ್ನಿ, ಚಾಮುಂಡಿ ಬೆಟ್ಟದಲ್ಲಿ ಹೋಗಿ ಸಿಗ್ತೀನಿ ನಿಮಗೆ ಡೈರೆಕ್ಟಾಗಿ. ಸೊ ಗಾಯ್ಸ್, ಇವಾಗ ನಾನು ಸಿಟಿ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಬರೋದಿಲ್ಲ ಬಸ್ಸು, ನೀವು ಬೇಗ ಹೋಗಬೇಕು ಅಂದರೆ ಸಿಟಿ ಬಸ್ ಸ್ಟಾಪ್ ಹೋಗಿ, ಇಲ್ಲಿ ಆದರೆ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿ ಕಂಟ್ರೋಲರ್ ಇರ್ತಾರಲ್ಲ ಅವ್ರಿಗೆ ಕೇಳಿದ್ದು ನಾನು. ಇವಾಗ ಸಿಟಿ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ದವರು. ಎಷ್ಟು ದೂರ ಇದೆ ನೋಡೋಣ ಬನ್ನಿ. ಗೈಸ್, ನಾನು ಮಿಸ್ ಆಗಿ ಬೇರೆ ಪ್ಲೇಸ್ಗೆಲ್ಲ ಹೋಗಿದ್ದೆ. ಒಂದು 3 ಕಿಲೋಮೀಟ್ರು ಬೇರೆ ಪ್ಲೇಸ್ ಕಡೆ ಹೋಗಿದ್ದೆ. ಈ ಕಡೆಯಿಂದ ನಡ್ಕೊಂಡು ಬಂದು ಇವಾಗ ಇಲ್ಲಿ ನಿಂತ್ಕೊಂಡಿದ್ದೀನಿ. ಈ ಕಡೆ ಇರೋದು ಚಾಮುಂಡೇಶ್ವರಿ ಬೆಟ್ಟ, ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನ. ಇವಾಗ ನಾನು ಹೋಗ್ಬೇಕಾಗಿರೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕಲ್ಲ, ಬಸ್ಗಾಗಿ ವೇಟ್ ಮಾಡ್ತಾಯಿದ್ದೀನಿ. ನೋಡೋಣ, ಬರಲಿ ಬಸ್ ಬಂದ ತಕ್ಷಣ ಗಾಯ್ಸ್, ಇವಾಗ ಇಲ್ಲೊಬ್ರು ಕೇಳಿದೆ, ಅವ್ರು ಹೇಳಿದ್ರು ಇಲ್ಲಿ ಬರೋಲ್ಲ ಬಸ್ಸು, ಮುಂದೆ ಸರ್ಕಲಲ್ಲಿ ಬರುತ್ತೆ, ಅಲ್ಲಿಗೆ ಹೋಗಿ ಅಂತ. ನಾನು ಇಲ್ಲೂ ಬರ್ಬೋದು, ಇದು ಸರ್ಕಲ್ ಥರ ಇತ್ತಲ್ಲ, ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೆ. ಗೊತ್ತಿಲ್ಲ ಅಂದರೆ ಎಷ್ಟೆಲ್ಲ ಫಜೀತಿ ಆಗತ್ತೆ ನೋಡಿ. ಸೊ ಗಾಯ್ಸ್, ಇವಾಗ ನಾನು ಚಾಮುಂಡಿ ಬೆಟ್ಟನ ರೀಚ್ ಆಗಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ, ದೇವಸ್ಥಾನ ನೋಡ್ಕೊಂಡು ಬರೋಣ. ಗುರು, ಮೈಸೂರು ಅಂದ ತಕ್ಷಣ ಏನೆಲ್ಲ ನೋಡೋದಕ್ಕೆ ಸಿಗುತ್ತೆ, ಎಷ್ಟೆಲ್ಲ ನೋಡೋದಕ್ಕೆ ಸಿಗುತ್ತೆ. ಮೈಸೂರು ಪ್ಯಾಲೇಸು, ಟಿಪ್ಪು ಸುಲ್ತಾನ್ ಆಳ್ವಿಕೆ ಮಾಡಿದಂತಹ ಒಂದಷ್ಟು ಕುರುಹುಗಳು, ಮತ್ತು ಶ್ರೀರಂಗಪಟ್ಟಣ, ಇದೆಲ್ಲವೂ ನೋಡಿದಾಗ ಚಾಮುಂಡೇಶ್ವರಿ ದೇವಸ್ಥಾನನ ನೋಡದೆ ಹೋಗ್ತಾರ? ಮೈಸೂರಿಂದ 14 ಕಿಲೋಮೀಟರ್ ಆಗುತ್ತೆ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ನೆಲೆಸಿದ್ರಿಂದ ಇದಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬರುತ್ತೆ. ಅದಕ್ಕಿಂತ ಮುಂಚೆ ಇದನ್ನು ಮಹಾಬಲ ಬೆಟ್ಟ ಅಂತ ಕರಿತಾ ಇರ್ತಾರೆ. ಗುರು, ಇಷ್ಟೊತ್ತು ನಾವು ದೇವಸ್ಥಾನ ನೋಡ್ಕೊಂಡ್ವಿ, ಚಾಮುಂಡೇಶ್ವರಿ ಅಮ್ಮನ ಬಗ್ಗೆ ತಿಳ್ಕೊಂಡ್ವಿ. ಇವಾಗ ನಾನು ನಂದಿಯ ವಿಗ್ರಹವನ್ನು ತೋರಿಸ್ತೀನಿ ಅಂತ ಹೇಳಿದ್ದೆ ನಿಮಗೆ. ನಂದಿಯ ಏಕಶಿಲಾ ಮೂರ್ತಿ ಅದು, ಅದನ್ನು ನೋಡೋದಕ್ಕೆ ಹೋಗೋಣ ಇವಾಗ. ಗುರು, ಇದು ನೋಡಿ ಚಾಮುಂಡಿ ಬೆಟ್ಟದಲ್ಲಿರುವಂತಹ ನಂದಿಯ ವಿಗ್ರಹ. ಗುರು, ಬರುವಾಗ ಗೊತ್ತಾಗ್ದೇನೆ ಡೈರೆಕ್ಟಾಗಿ ಬೆಟ್ಟಕ್ಕೆ ಹೋಗಿದ್ದೀನಿ, ಅಂದರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಅದಕ್ಕೆ ಸ್ವಲ್ಪ ದೇಹ ದಂಡಸನ ಅಂತ ಇಳ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಗುರು, ಈಗ ನಾನು ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ, ಇನ್ನೊಂದು 10 to 15 ಮೆಟ್ಲಿಸ್ ಇರ್ಬೋದು ಅಷ್ಟೇ. ಗುರು ನೋಡ್ಬೋದು, ಇವಾಗ ಪೂರ್ತಿಯಾಗಿ ಕೆಳಗಡೆ ಇಳ್ಕೊಂಡ್ಬಂದಿದ್ದೀನಿ. ಒಂದು ಕಡೆಯಿಂದ ಡೈರೆಕ್ಟಾಗಿ ಬಸ್ಸಲ್ಲಿ ಹೋಗಿ ಮತ್ತೆ ಬೆಟ್ಟನ ಇಳ್ಕೊಂಡು ಬಂದಿದ್ದೀನಿ. ಆ ಕಡೆಯಿಂದ ಬಸ್ಸಲ್ಲೇ ಹೋಗ್ಬೋದಿತ್ತು. ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದಾಗುತ್ತೆ ಮತ್ತು ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡಿಸಿದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಇಳ್ಕೊಂಡು ಬಂದಿದ್ದೀನಿ. ಸೊ ಗಾಯ್ಸ್, ಇವಾಗ ನಾನು ಚಾಮುಂಡೇಶ್ವರಿ ದೇವಸ್ಥಾನನ ಲಾಗೆಲ್ಲ ಮಾಡ್ಕೊಂಡಿದ್ದು ಇಲ್ಲಿಂದ ಈಗ ಜೂ ಕಡೆಗೆ ಬಂದಿದ್ದೀನಿ. ಮೈಸೂರು ಜೂ ಇದೆಯಲ್ಲ, ಚಾಮರಾಜೇಂದ್ರ ವನ್ಯಜೀವಿ ಸಂಗ್ರಹಾಲಯ, ಅಲ್ಲಿಗೆ ಬಂದಿದ್ದೀನಿ. ಬನ್ನಿ ನೋಡೋಣ, ಟಿಕೆಟ್ ಎಲ್ಲ ಎಷ್ಟಿದೆ ನೋಡಿ ಕೇಳಿ ಒಳಗಡೆ ಹೋಗೋಣ. ಸೊ ಗಾಯ್ಸ್, ಮೈಸೂರು ಜೂ ಶ್ರೀ ಚಾಮರಾಜೇಂದ್ರ ಒಡೆಯರ ಹೆಸರಿನಲ್ಲಿರುವಂತಹ ಮೈಸೂರಿನ ವನ್ಯ ಪ್ರಾಣಿ ಸಂಗ್ರಹಾಲಯ. ಏನು ಅನ್ಕೋತಿರೋ ಅಂದ್ಕೊಳ್ಳಿ.
ಒಳಗಡೆ ಬರ್ತಾ ಇದ್ದೀನಿ. ಹಿಂದ್ಗಡೆ ನೋಡಿದ್ರಲ್ಲ ಅದು ಎಂಟ್ರೆನ್ಸು. ಟಿಕೆಟ್ ತೊಗೊಂಡ್ಮೇಲೆ ನಮ್ಮನ್ನು ಒಳಗಡೆ ಬಿಡ್ತಾರೆ. ಗುರು ಆ ಕಡೆಗೆಲ್ಲ ಇನ್ನೂ ವಿಧದ ಪಕ್ಷಿಗಳಿದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಇದೆಲ್ಲ ಪಕ್ಷಿಗಳಿರೋದು ಸ್ಟಾರ್ಟಿಂಗಲ್ಲಿ. ಇದೆಲ್ಲವೂ ಕೂಡ ಈ ಝೋನಲ್ಲಿರೋದು. ಹೀಗಾಗಿ ನಾನು ಆ ಕಡೆ ಹೋಗ್ತಾಯಿಲ್ಲ. ಲಾಗು ತುಂಬಾ ದೊಡ್ಡದಾಗೈತೆ ಈ ಥರ ತಿರುಗಾಡ್ತಾ ಹೋದರೆ. ಅದಕ್ಕೆ ಮುಂದೆ ಹೋಗ್ತಾಯಿದ್ದೀನಿ. ಮುಂದೆ ಹೋಗೋಣ. ಆ ಕಡೆ ಪ್ರಾಣಿಗಳಿರೋದೆಲ್ಲ ನೋಡದೇ ಇರೋದನ್ನು ನೋಡೋಣ. ಎಲ್ಲರೂ ನೋಡಿರೋದನ್ನು ನಾನು ತೋರಿಸ್ತಾ ಹೋದರೆ ಅದು ಲಾಗು ನಿಮಗೆ ಬೇಜಾರಾಗ್ಬಿಡುತ್ತೆ. ಇಷ್ಟೊತ್ತು ತುಂಬಾ ಅಪಾಯಕಾರಿ ಪ್ರಾಣಿ ಆದಂಥ ಚಿರತೆನ ನೋಡಿದ್ರಿ. ಇವಾಗ ನಾವು ಇಲ್ಲಿ ಹುಲಿನ ನೋಡ್ಬೋದು. ಬನ್ನಿ. ಗುರು ಇಷ್ಟೊತ್ತು ಹುಲಿನೂ ಕೂಡ ನೋಡಿದ್ವಿ. ಈಗ ಕಾಡಿನ ರಾಜ ಸಿಂಹವನ್ನು ನೋಡುವಂಥ ಸಮಯ. ಯಾರಾದರೂ ಅಸಹ್ಯವಾಗಿದ್ದರೆ ನಾವು ಏನು ಗೆಂಡಮೃಗದ ಥರ ಇದೆಯಾ ಅಂತ ಹೇಳ್ತೀವಲ್ಲ, ಆ ಗೆಂಡಮೃಗ ಇರುವಂಥ ಜಾಗ. ಜೂನ ನೋಡಿಕೊಂಡು ಹೊರಗಡೆ ಹೋಗ್ತಾ ಇದ್ದೀನಿ. ಲಾಗ್ ನೋಡಿದ್ರಲ್ಲ, ಈ ಜೂ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೆ, ಲಾಗೆಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಸಂಜೆ 7:30 ಟೈಮು. ನೋಡಿ ಇನ್ನು ಬೆಳಕು ಕಾಣಿಸ್ತಾ ಇದೆ ಹೊರಗಡೆ ಸ್ವಲ್ಪ. ಊಟ ಏನು ಸಿಗುತ್ತೆ ನೋಡಬೇಕು. ಊಟ ಎಲ್ಲ ಮಾಡಿಕೊಂಡು ಮತ್ತೆ ರಿಟರ್ನ್ ರೂಮಿಗೆ ಬರಬೇಕು. ರೂಮ್ ಅಲ್ಲೇ ಮಾಡಿದ್ದು. ಇವಾಗ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಅದೇ ಲಾಡ್ಜಲ್ಲಿ ರೂಮ್ ಮಾಡಿದ್ದು. ಬನ್ನಿ ಊಟ ಎಲ್ಲ ಮಾಡ್ಕೊಂಡು ಬರ್ತೀನಿ. ಮತ್ತು ನಾಳಿನ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಕಾಯ್ತಾರೆ.